ಇಡೀ ಜಗತ್ತನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಜನರ ಲೈಫ್ನ ಈಸಿ ಮಾಡ್ತಾ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿ ವೈದ್ಯಕೀಯ ಕ್ಷೇತ್ರವನ್ನೂ ಬಿಟ್ಟಿಲ್ಲ. ಎಐ ಮೂಲಕ ವೈದ್ಯಕೀಯ ಸೇವೆಯನ್ನ ಇನ್ನು ಯಾವ ರೀತಿ ಉತ್ತಮಗೊಳಿಸಬಹುದು ಅನ್ನೋ ಬಗ್ಗೆ ನಗರದಲ್ಲಿ ನಾಳೆ ಸಮಿಟ್ ಒಂದನ್ನು ಆಯೋಜಿಸಲಾಗಿದೆ. ಇದಕ್ಕೆ ನಿಮ್ಮ ನ್ಯೂಸ್ ಫಸ್ಟ್ ಸಹಯೋಗ ಕೂಡ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಬದುಕನ್ನ ತುಂಬಾನೇ ಈಸಿ ಮಾಡ್ತಿರೋ ಟೆಕ್ನಾಲಜಿ. ಬಹುಶಃ ಎಐ ನುಗ್ಗದೇ ಇರೋ ಫೀಲ್ಡೇ ಇಲ್ಲ ಅನ್ಸುತ್ತೆ. ಗಂಟೆ ತೆಗೆದುಕೊಳ್ತಿದ್ದ ಕೆಲ್ಸಾನ ಸೆಕೆಂಡ್ಗಳಲ್ಲಿ ಮಾಡಿ ಮುಗಿಸೋ ಎಐ ಚಮತ್ಕಾರ ಈಗ ಜಗತ್ತಿಗೆ ಅರ್ಥ ಆಗಿದೆ. ಇದೇ ಎಐನ ಬಳಸಿ ವೈದ್ಯಕೀಯ ಸೇವೆ ಕ್ಷೇತ್ರದಲ್ಲಿ ಯಾವ ರೀತಿಯ ಅನ್ವೇಷಣೆ ಮಾಡಬಹುದು, ಈ ಬಗ್ಗೆ ಚರ್ಚಿಸೋಕೆ ಬೆಂಗಳೂರಿನಲ್ಲಿ ವಿಶೇಷವಾದ ಕಾರ್ಯಕ್ರಮವೊಂದು ನಡೀತಾ ಇದೆ. ಎಐ ಫಾರ್ ಕೇರ್ ಸಮಿಟ್ ಹೆಲ್ತ್ ಕೇರ್ ಮತ್ತು ಲೈಫ್ ಸೈನ್ಸ್ ಅಂದ್ರೆ ಆರೋಗ್ಯ ಸೇವೆ ಮತ್ತು ಬದುಕಿನ ವಿಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಎಐ ಬಳಸಿ ಯಾವ ರೀತಿ ಆವಿಷ್ಕಾರ ಮಾಡಬಹುದು ಅನ್ನೋ ಬಗ್ಗೆ ಚರ್ಚಿಸೋಕೆ ಆಯೋಜನೆಯಾಗಿರೋ ವಿಶೇಷ ಕಾರ್ಯಕ್ರಮ. ಆಗಸ್ಟ್ 13 ಅಂದ್ರೆ ನಾಳೆ ಕೋರಮಂಗಲದ ಸೈಂಟ್ ಜಾನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಪಾಲ್ 6 ಆಡಿಟೋರಿಯಂನಲ್ಲಿ ಸಮಿಟ್ ನಡೀತಾ ಇದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಬಗ್ಗೆ ಸುದೀರ್ಘವಾದ ಚರ್ಚೆ ಈ ಸಮಿಟ್ನಲ್ಲಿ ನಡೆಯಲಿದೆ. ಜೊತೆಗೆ ಹೆಲ್ತ್ ಕೇರ್ನಲ್ಲಿ ಎಐ ಬಳಕೆಯ ಪರಿಣಾಮಗಳು, ಆರೋಗ್ಯ ಕ್ಷೇತ್ರದಲ್ಲಿ ಎಐ ಬಳಕೆಯ ಸವಾಲುಗಳು, ಹಾಗೆಯೇ ಸೈಬರ್ ಭದ್ರತೆ ಆತಂಕದ ಮಧ್ಯೆ ರೋಗಿಗಳ ಡೇಟಾ ಸಂರಕ್ಷಣೆ ಹೇಗೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಿಸಿ ತಜ್ಞರು ಬೆಳಕನ್ನ ಚೆಲ್ಲಲಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. 25ಕ್ಕೂ ಹೆಚ್ಚು ಸ್ಪೀಕರ್ಸ್ ಹಲವು ವಿಚಾರಗಳ ಬಗ್ಗೆ ಮಾತನಾಡಲಿದ್ದಾರೆ. ಫಾರ್ಮಾ, ಹಾಸ್ಪಿಟಲ್ಸ್, ಸರ್ಕಾರದ ಪ್ರತಿನಿಧಿಗಳು, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು, ಟೆಕ್ ಸ್ಟಾರ್ಟ್ಅಪ್ಸ್, ಟೆಕ್ ಎಂಟರ್ಪ್ರೈಸಸ್, ಇನ್ವೆಸ್ಟರ್ಸ್, ಸಂಶೋಧಕರು, ಅನ್ವೇಷಣಾ ತಂಡಗಳು ಈ ಸಮಿಟ್ನಲ್ಲಿ ಭಾಗಿಯಾಗಲಿದ್ದಾರೆ. ಲೈಫ್ ಸೈನ್ಸಸ್ ಮತ್ತು ಹೆಲ್ತ್ ಕೇರ್ ಇನೋವೇಷನ್ ಫೋರಂ ಇಂಥದೊಂದು ಕಾರ್ಯಕ್ರಮವನ್ನ ಮಾಡಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲರನ್ನೂ ಒಂದೇ ಸೂರಿನಡಿ ತರೋ ಕೆಲಸ ಮಾಡಿದೆ. ಆಸಕ್ತರು ವೆಬ್ಸೈಟ್ ಮೂಲಕ ರಿಜಿಸ್ಟರ್ ಕೂಡ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಒಟ್ನಲ್ಲಿ ನಾಳೆ ಇಡೀ ದಿನ ಎಐ ಬಳಕೆಗೆ ಸಂಬಂಧಿಸಿದಂತೆ ಅತ್ಯಂತ ಫಲದಾಯಕ ಚರ್ಚೆಗೆ ಕಾರ್ಯಕ್ರಮ ವೇದಿಕೆಯಾಗುವಂತ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ.